ರೌಡಿ ಶೀಟರ್ ಮಂಜೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಹತ್ಯೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜೂನ್ 7ನೇ ತಾರೀಕು ರಾತ್ರಿ ಹಾಸನದ ಕೋರ್ಟ್ ಎದುರು ಈ ಹತ್ಯೆ ಆಗಿರುತ್ತೆ. 4 ದಿನದ ಹಿಂದೆ ಮೋಹನ್, ಶಶಿ, ಸಾಯಿನಾಥ್, ಭರತ್, ಲಿಂಗರಾಜ್, ರಾಕೇಶ್, ಆದಿತ್ಯ, ಆಕಾಶ್, ದಿಲೀಪ್ ಸೇರಿ ಈಗ ಈ ಪ್ರಕರಣದಲ್ಲಿ 10 ಜನರ ಅರೆಸ್ಟ್ ಆಗಿದೆ. ನಿನ್ನೆ ನಾವು ಆರೋಪಿಗಳಲ್ಲ ಅಂತ ಠಾಣೆಗೆ 5 ಜನ ಬಂದಿದ್ರು. ಸದ್ಯ ಪ್ರಮುಖ ಆರೋಪಿಗಳ ಬಂಧನಕ್ಕೆ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. 10 ಅರೆಸ್ಟ್ ಅನ್ನ ಪೊಲೀಸರು ತೋರಿಸಿದ್ದಾರೆ. 10 ಜನರ ಅರೆಸ್ಟ್ ಅನ್ನ ಪೊಲೀಸರು ತೋರಿಸಿದ್ದಾರೆ. ಹಾಸನದ ಜನ ಬೆಚ್ಚಿ ಬಿದ್ದಿದ್ರು. ಈ ಕೊಲೆ ಪ್ರಕರಣ ನಡೆದಂತಹ ರೀತಿಗೆ ಸಂಬಂಧಪಟ್ಟಂತೆ ಅಲರ್ಟ್ ಆಗಿರುವಂತಹ ಪೊಲೀಸರು ತನಿಖೆಯ ಪ್ರಕ್ರಿಯೆಯನ್ನ ಚುರುಕುಗೊಳಿಸಿದ್ದಾರೆ. ಇದರಲ್ಲಿ ಮಾಸ್ಟರ್ ಮೈಂಡ್ ಯಾರು ಮತ್ತು ಈ 10 ಆರೋಪಿಗಳ ಪಾತ್ರ ಎಂಥದ್ದಿತ್ತು ಅನ್ನೋದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ಪೊಲೀಸರ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ನಿಜವಾದ ಆರೋಪಿಗಳನ್ನ ಬಂಧಿಸೋ ನಿಟ್ಟಿನಲ್ಲಿ ಟೋಟಲ್ ಎಷ್ಟು ಜನರ ಪ್ಲಾನ್ ಇದು, ಇವೆಲ್ಲವೂ ಕೂಡ ಆಚೆ ಬರಬೇಕು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ 10 ಜನ ಹತ್ಯೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಅಂತ, ಇವ್ರದೆಲ್ಲ ಪಾತ್ರ ಏನು, ಆಮೇಲೆ ನಿಜವಾದ ಆರೋಪಿಗಳಂದ್ರೆ ಯಾರು, ಅವರ ಹುಡುಕಾಟಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ಅಂತ? ಜೂನ್ 7ರಂದು ರಾತ್ರಿ ನಟೋರಿಯಸ್ ರೌಡಿ ಶೀಟರ್ ಮಂಜೇಶನನ್ನ ಹಾಸನದ ಜಿಲ್ಲೆಯ ನ್ಯಾಯಾಲಯದ ಎದುರು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ರು. ಆರೋಪಿಗಳ ಬಂಧನಕ್ಕೆ 3 ತಂಡಗಳನ್ನ ರಚಿಸಿದ್ರು. ಆದ್ರೆ ನಿನ್ನೆ ದಿಢೀರ್ ಬೆಳವಣಿಗೆಯಲ್ಲಿ ಏಕಾಏಕಿ ಡಿವೈಎಸ್ಪಿ ಕಚೇರಿಗೆ ಬೆಳಗ್ಗೆ 5 ಮಂದಿ ಬಂದು ಶರಣಾಗ್ತಾರೆ. ಆ ನಂತರ ಮಧ್ಯಾಹ್ನ ನಂತರ 5 ಮಂದಿ ಡಿವೈಎಸ್ಪಿ ಕಚೇರಿಗೆ ಬರ್ತಾರೆ. ಆ ಬಂದಂತರು ನಮ್ಮನ್ನ ಈ ಕೊಲೆ ಪ್ರಕರಣದಲ್ಲಿ ನಾವು ಭಾಗಿಯಾಗಿಲ್ಲ, ಆದ್ರೆ ಪೊಲೀಸರು ನಮ್ಮ ಮನೆ ಬಳಿ ಬರ್ತಾ ಇದ್ದಾರೆ, ಹಾಗಾಗಿ ನಾವೇ ಬಂದು ಪೊಲೀಸರ ಮುಂದೆ ಶರಣಾಗ್ತಿದ್ವಿ, ಕೊಲೆಗೂ ನಮಗೂ ಸಂಬಂಧ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆದ್ರೆ ತೀವ್ರ ವಿಚಾರಣೆ ನಡೆಸಿದಂತಹ ಪೊಲೀಸರು ಏನು ಬೆಳಗ್ಗೆ ಬಂದಿದ್ದ 5 ಹಾಗೂ ಏನು ಮಧ್ಯಾಹ್ನ ಬಂದಿದ್ದಂತಹ 5 ಸೇರಿ ಒಟ್ಟು 10 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ರೆ, ಅಲ್ಲಿ ಪ್ರಮುಖ ಆರೋಪಿಗಳು ಇನ್ನೂ ಸಹ ಪೊಲೀಸರಿಗೆ ಸೆರೆ ಸಿಕ್ಕಿಲ್ಲ. ಹಾಗಾಗಿ ಆ ಆರೋಪಿಗಳ ಬಂಧನಕ್ಕೆ ಈಗ ಪೊಲೀಸರು ಬಲೆಯನ್ನ ಬೀಸಿದ್ರೆ. ಈಗ 10 ಜನ ಆರೋಪಿಗಳಿದ್ದಾರೆ, ಅವರ ತನಿಖೆ ಮುಂದುವರೆದಿದೆ. ಇದರಲ್ಲಿ ಪ್ರಮುಖವಾಗಿ ಮಂಜೇಶನ ಹಳೆ ವೈಷಮ್ಯ ಇದ್ದಂತಹ ಯಾರು ಕಿಂಗ್ ಪಿನ್ ಇದ್ದಾನೆ ಈ ಪ್ರಕರಣದ, ಆತನ ಬಂಧನಕ್ಕಾಗಿ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಏನು ಈ 10 ಜನರಲ್ಲಿ ಕೆಲವರು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆಗೈದಿದ್ರೆ, ಇನ್ನು ಕೆಲವರು ಆರೋಪದಲ್ಲಿ ದೂರವಾಣಿ ಕರೆ ಇರ್ಬೋದು, ಆತನ ಬಗ್ಗೆ ಮಾಹಿತಿ ನೀಡಿರ್ಬೋದು, ಅವರೆಲ್ಲರೂ ಸಹ ಈ 10 ಜನರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಈಗ ಪೊಲೀಸರು ಮಾಹಿತಿ ನೀಡಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.